ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಕಿಚನ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಈಗಾಗಲೇ ತುಂಬಾ ತಯಾರಿ ಮಾಡ್ಕೊಂಡಿದ್ದೀರಾ ಗೌರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ. ಈ ಫಸ್ಟ್ ಬರೋದು ಗೌರಿ ಹಬ್ಬ. ಆದ್ದರಿಂದ ಗೌರಿ ಹಬ್ಬಕ್ಕೆ ಎಲ್ಲರೂ ಬಾಗಿಣವನ್ನು ಕೊಟ್ಟೇ ಕೊಡ್ತೀರಾ ಅಲ್ವಾ? ಹಾಗಾಗಿ ಬಾಗಿಣವನ್ನು ಗೌರಿ ಹಬ್ಬಕ್ಕೆ ಬಾಗಿಣ ಎಷ್ಟು ಪ್ರಾಮುಖ್ಯತೆ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಗೌರಿ ಬಾಗಿಣದಲ್ಲಿ ಇಡುವ ವಸ್ತುಗಳು ಯಾವ್ಯಾವು ಮತ್ತು ಬಾಗಿಣದ ಮಹತ್ವ ಮತ್ತು ಬಾಗಿಣ ನೀಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗೌರಿ ಹಬ್ಬ ಎಂದರೆ ಹೆಚ್ಚು ಮಹತ್ವ ಪಡೆಯುವುದೇ ಬಾಗಿಣ. ಈ ಬಾಗಿಣವನ್ನು ಹೇಗೆ ಸಿದ್ಧಪಡಿಸಬೇಕು, ಬಾಗಿಣದಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು, ಗೌರಿ ದೇವಿಯ ಕೃಪೆಗೆ ಒಳಗಾಗಲು ಸ್ವರ್ಣಗೌರಿ ವ್ರತವನ್ನು ಹೇಗೆ ಆಚರಿಸಬೇಕು, ಇದರ ವಿಧಿವಿಧಾನಗಳೇನು, ಈ ವಿಶೇಷ ಹಬ್ಬವು ಹಲವು ಆಚರಣೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಗೌರಿ ಪೂಜೆಯ ಸಮಯವನ್ನು ನೋಡೋಣ. 2024ನೇ ಸಾಲಿನಲ್ಲಿ ಗೌರಿ ಪೂಜೆಯನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ಅಂದರೆ ಸೆಪ್ಟೆಂಬರ್ 6ರಂದು ಶುಕ್ರವಾರ ಆಚರಿಸಲಾಗಿದೆ. ಇನ್ನು ಪೂಜೆ ಸಮಯವನ್ನು ನೋಡೋದಾದರೆ ಪೂಜೆ ಸಮಯ ಅಥವಾ ಮುಹೂರ್ತವು ಆಚರಣೆಯಲ್ಲಿ ಬಹಳ ಮುಖ್ಯವಾಗಿರುತ್ತದೆ. ಗೌರಿ ಪೂಜೆಯ ನಿಖರವಾದ ಸಮಯವನ್ನು ನೋಡೋದಾದರೆ ಮುಂಜಾನೆ 5:24ರಿಂದ 7:52 ಗೌರಿ ಹಬ್ಬವು ಸದ್ಗುಣ, ಭಕ್ತಿ ಮತ್ತು ಶಕ್ತಿಯ ಸಂಕೇತವಾಗಿರುವ ಈ ಹಬ್ಬವನ್ನು ಆಚರಿಸಬಹುದು. ಈ ಶುಭ ಮುಹೂರ್ತದಲ್ಲಿ ಗೌರಿ ಪೂಜೆಯನ್ನು ಮಾಡಿದರೆ ಶುಭವನ್ನು ಲಭಿಸುತ್ತದೆ. ಇನ್ನು ಮರದ ಬಾಗಿಣಕ್ಕೆ ಬೇಕಾಗಿರುವ ಮಂಗಳ ದ್ರವ್ಯಗಳನ್ನು ನೋಡೋದಾದರೆ 1 ಮರ ಬೇಕು, 4 ವಿಧದ ಬೇಳೆಗಳ ಮಿಶ್ರಣ, 3 ಕಪ್, ಆಮೇಲೆ 2 ಕಪ್ ಅಕ್ಕಿ, ಅರ್ಧ ಕಪ್ ಗೋಧಿ, 1 ಬೆಲ್ಲದಚ್ಚು, ಅರಿಶಿಣ ಮತ್ತು ಕುಂಕುಮ, ಕಪ್ಪು ಅಥವಾ ಕಾಡಿಗೆ, 1 ಡಜನ್ ಬಳೆ, 1 ಜೋಡಿ ಓಲೆ, ಕರಿಮಣಿ, ಕನ್ನಡಿ, ಬಾಚಣಿಕೆ, ಬ್ಲೌಸ್ ಪೀಸ್, ಕೆಂಪು ಅಥವಾ ಹಸಿರು ಯಾವುದಾದ್ರೂ ಆಗ್ಬೋದು, ವೀಳ್ಯದೆಲೆ ಮತ್ತು ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು ಮತ್ತು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣೆ ಕಾಸು. ಇನ್ನು ಬಾಗಿಣದಲ್ಲಿ ಇಡುವ ವಸ್ತುವಿನ ಅರ್ಥ ಹಾಗೂ ಅದರ ಸ್ವರೂಪವನ್ನು ನೋಡ್ತಾ ಹೋಗೋಣ ಬನ್ನಿ. ಅರಿಶಿಣ ಗೌರಿ ದೇವಿಗೆ ಸಮ, ಕುಂಕುಮ ಮಹಾಲಕ್ಷ್ಮಿ ಹಾಗೂ ಸಿಂಧೂರ ಸರಸ್ವತಿ ದೇವಿಯ ಸ್ವರೂಪವೆಂದೇ ಹೇಳಬಹುದು. ಇನ್ನು ಕನ್ನಡಿ ರೂಪಲಕ್ಷ್ಮಿ, ಬಾಚಣಿಗೆ ಶೃಂಗಾರ ಲಕ್ಷ್ಮಿ, ಕಾಡಿಗೆ ಲಜ್ಜಾಲಕ್ಷ್ಮಿ, ಅಕ್ಕಿ ಶ್ರೀಲಕ್ಷ್ಮಿ, ತೊಗರಿಬೇಳೆ ವರಲಕ್ಷ್ಮಿ, ಉದ್ದಿನಬೇಳೆ ಸಿದ್ಧಲಕ್ಷ್ಮಿ, ತೆಂಗಿನಕಾಯಿ ಸಂತಾನಲಕ್ಷ್ಮಿ, ಎಲೆ ಅಡಿಕೆ ಇಷ್ಟಾಲಕ್ಷ್ಮಿ, ಫಲ ಹಣ್ಣು ಜ್ಞಾನಲಕ್ಷ್ಮಿ, ಬೆಲ್ಲ ರಸಲಕ್ಷ್ಮಿ. ಇನ್ನು ಬಟ್ಟೆ ವಸ್ತ್ರಲಕ್ಷ್ಮಿ, ಹೆಸರುಬೇಳೆ ವಿದ್ಯಾಲಕ್ಷ್ಮಿ. ಈ 16 ವಸ್ತುಗಳು ಬಾಗಿಣದಲ್ಲಿ ಇಟ್ಟು ಕೊಡುವುದರಿಂದ 16 ಷೋಡಶ ಲಕ್ಷ್ಮಿಗೆ ಸಮ ಎಂದು ಹೇಳಲಾಗುತ್ತದೆ. ಹೊಸದಾಗಿ ಖರೀದಿಸಿದ ಮರವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ನಂತರ ಮರದ ಒಳಗೆ ಹಾಗೂ ಹೊರಗೆ ಎಕ್ಸ್ ರೀತಿಯಲ್ಲಿ ಅರಿಶಿಣವನ್ನು ಹಚ್ಚಿ ಮಧ್ಯದಲ್ಲಿ ಹಾಗೂ ಕೊನೆಯಲ್ಲಿ ಕುಂಕುಮವನ್ನು ಇಡಿ. ವೀಳ್ಯದೆಲೆ ಕನಿಷ್ಠ 2 ಎಲೆ ಇಡಿ. ಇನ್ನು ಅಡಿಕೆ 4 ಹಾಗೂ ತೆಂಗಿನಕಾಯಿಯನ್ನು ಇಡಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಕ್ಷಿಣೆ ಕಾಸನ್ನು ಇಡಬಹುದು. ಅಂದರೆ 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, 101 ರೂಪಾಯಿ, 201 ರೂಪಾಯಿ, ನಿಮ್ಮ ಶಕ್ತಿ ಅನುಸಾರ ಎಷ್ಟಾದರೂ ದಕ್ಷಿಣೆ ಇಡ್ಬೋದು. ಇನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವ ಗೌರಿ ಸಾಮಾನು ಇಡಿ. ಅದರೊಳಗೆ ಬರುತ್ತಲ್ಲ, ಬಳೆ ಬಿಚ್ಚೋಲೆ, ಕಪ್ಪು, ಕಾಡಿಗೆ, ಕನ್ನಡಿ,
ಅದನ್ನಾದರೂ ಇಡ್ಬೋದು. 1 ಡಜನ್ ಬಳೆ, ಬ್ಲೌಸ್ ಪೀಸು, ಬೆಲ್ಲ, ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಕಾಳು, ಹೆಸರುಕಾಳು, ಹಣ್ಣುಗಳು ಇಷ್ಟಕ್ಕೆ ತಕ್ಕಂತೆ ಇಡಬಹುದು. ಮತ್ತೊಂದು ಮೊರವನ್ನು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇಡಿ. ಅಂತಿಮವಾಗಿ ಮರವನ್ನು ದಾರದಿಂದ ಕಟ್ಟಬೇಕು. ನಿಮಗೆ ಇಷ್ಟದಂತೆ ಮರವನ್ನು ಅಲಂಕರಿಸಬಹುದು. ಇನ್ನು ಮುತ್ತೈದೆಯರಿಗೆ ಬಾಗಿಣವನ್ನು ನೀಡುವ ವಿಧಾನವನ್ನು ನೋಡ್ಕೊಂಬರೋಣ ಬನ್ನಿ. ನಾಗರ ಪಂಚಮಿಯಂದು ಸಹೋದರಿಯರು ತಮ್ಮ ಸಹೋದರರಿಗೆ ಮನೆಗೆ ಕರೆದು ಉಪಚಾರ ಮಾಡುತ್ತಾರೆ. ರಕ್ಷಾಬಂಧನ ಕಟ್ಟಿ ತಮ್ಮ ಸಹೋದರನ ಏಳ್ಗೆಗಾಗಿ ಪ್ರಾರ್ಥಿಸುತ್ತಾರೆ. ಅದಕ್ಕೆ ಪ್ರತಿಯಾಗಿ ಮುಂದಿನ ಗೌರಿ ಹಬ್ಬದಲ್ಲಿ ಸಹೋದರಿಯರನ್ನು ಕರೆದು ಉಪಚಾರ ಮಾಡಿ ದಕ್ಷಿಣೆ ನೀಡಿ ಕಳಿಸಬೇಕು ಎಂಬ ಪದ್ಧತಿ ರೂಢಿಯಲ್ಲಿದೆ. ಒಂದು ಬಾಗಿಣವನ್ನು ದೇವಿಗೆ ಅರ್ಪಿಸಿ ಉಳಿದ ಬಾಗಿಣವನ್ನು ತಾಯಿ, ಅತ್ತಿಗೆ ಹೀಗೆ ಮುತ್ತೈದೆ ಮಹಿಳೆಯರಿಗೆ ನೀಡಲಾಗುತ್ತದೆ. ಸೀರೆ ಉಟ್ಟ ಮುತ್ತೈದೆಯರಿಗೆ ಬಾಗಿಣ ನೀಡಬೇಕು. ನೀವು ಸಹ ಕಡ್ಡಾಯವಾಗಿ ಬಾಗಿಣವನ್ನು ಕೊಡಬೇಕಾದ್ರೆ ಸೀರೆಯನ್ನು ಉಟ್ಕೊಳ್ಳಿ. ಮೊದಲು ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಹಚ್ಚಿ, ಮಾಂಗಲ್ಯಕ್ಕೆ ಅರಿಶಿಣ ಕುಂಕುಮ ಹಚ್ಚಿ, ನಂತರ ಕೈಗಳಿಗೆ ಬಳೆಯನ್ನು ಹಾಕಿ ಬಾಗಿಣವನ್ನು ನಿಮ್ಮ ಸೆರಗಿನಲ್ಲಿ ಮುಚ್ಚಿ ಅವರ ಸೆರಗಿಗೆ ಬಾಗಿಣ ಕೊಡ್ತಾ ಇದ್ದೇವೆ ಎಂದು ಹೇಳ್ರಿ. ಯಾವ ರೀತಿ ಹೇಳಬೇಕು ಅಂದರೆ, ಮುತ್ತೈದೆ ಬಾಗಿಣ ತಗೋ, ಸಾವಿತ್ರಿ ಬಾಗಿಣ ಕೊಡು ಅಂತ ಹೇಳಬೇಕು. ನಂತರ ಅವರ ಮಡಿಲಿನಲ್ಲಿ 3 ಬಾರಿ ಅಕ್ಕಿಯನ್ನು ನಮ್ಮ ಸೆರಗಿಗೆ ಹಾಕಿಸಿಕೊಳ್ಳಬೇಕು ಹಾಗೂ ಮತ್ತೆ ನಮ್ಮ ಸೆರಗಿನಲ್ಲಿರುವ ಅಕ್ಕಿಯನ್ನು 3 ಬಾರಿ ಅವರಿಗೆ ಹಾಕಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಗಿಣವನ್ನು ಹೇಗೆ ತಯಾರಿ ಮಾಡಬೇಕು, ಹಾಗೆ ಬಾಗಿಣ ಕೊಡುವ ವಿಧಾನವನ್ನು ಹೇಗೆ ಮಾಡಬೇಕು ಅಂತ. ಅದಕ್ಕೂ ಈಸಿಯಾಗಿ ಹೇಳಬೇಕು ಅಂದರೆ, ಮರದ ಬಾಗಿಣಕ್ಕೆ ಅಣಿಯಾದ ಮರವನ್ನು ಶುಭ್ರಗೊಳಿಸಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಚೆನ್ನಾಗಿ ಆರಿಸಿ, ನಂತರ ಧಾನ್ಯಗಳು, ತೆಂಗಿನಕಾಯಿ, ಬಳೆ ಬಿಚ್ಚೋಲೆ, ಕನ್ನಡಿ, ಬಳೆಗಳು, 5 ಬಗೆಯ ಹಣ್ಣುಗಳು, ರವಿಕೆ ಕಣ, ತಾಯಿಗೆ ಹಾಗೆ ಅತ್ತಿಗೆ, ನಾದಿನಿಯರಿಗೆ ಸೀರೆಯನ್ನು ಹಾಕಿ ಸುಮಂಗಲಿಯರಿಗೆ ಉಪಯೋಗಿಸುವ ವಸ್ತುಗಳು, ಭಕ್ಷ್ಯಗಳು ಹಾಗೂ ಮರದ ಬಾಗಿಣವನ್ನು ಸಿದ್ಧಪಡಿಸಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.